ಎಸ್ಟಿ ನಿಗಮದಲ್ಲಾದಂತಹ ಅವ್ಯವಹಾರದ ಜಾಡನ್ನ ಹಿಡಿದು ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ, ತೀವ್ರಗೊಳಿಸಿದೆ. ಇವತ್ತೂ ಕೂಡ ಮುಗಿದಿಲ್ಲ ವಾಲ್ಮೀಕಿ ಹಗರಣದ ವಿಚಾರಣೆ. ನಿರಂತರವಾಗಿ ಮುಂದುವರಿಸಿದ್ದಾರೆ ಇಡಿ ಅಧಿಕಾರಿಗಳು. ಮತ್ತೆ ನಾಗೇಂದ್ರ ಅವರ ಇಬ್ಬರು ಆಪ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆಪ್ತ ಸಹಾಯಕರಾದ ಹರೀಶ್, ಸಂತೋಷ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ. ಮತ್ತೆ ಇಡಿ ಕಚೇರಿಗೆ ಕರೆದೊಯ್ದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ರು. ಒಂದಿಷ್ಟು ವಿಚಾರಗಳಿಗೆ ಕ್ಲಾರಿಫಿಕೇಶನ್ ಅನ್ನು ಪಡೆದುಕೊಂಡಿದ್ರು. ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕೆದಕುವಂತಹ ಕೆಲಸವನ್ನು ಮಾಡಿದ್ರು. ಆ ಇನ್ವೆಸ್ಟಿಗೇಷನ್ ಈಗ ಮತ್ತೆ ಮುಂದುವರೆದಿದೆ. ಮಾಜಿ ಸಚಿವ ಇಬ್ಬರು ಆಪ್ತರಿಗೆ ಈಗ ಇಡಿ ಮತ್ತೆ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ನಿನ್ನೆ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಇಬ್ಬರು ಆಪ್ತರನ್ನು ಕೂಡ ಕರೆದುಕೊಂಡು ಹೋಗಲಾಗಿತ್ತು. ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ತಡರಾತ್ರಿ ಅವರನ್ನು ಬಿಟ್ಟು ಕಳುಹಿಸಲಾಗಿತ್ತು. ಮತ್ತೆ ನಾವು ವಿಚಾರಣೆಗೆ ಕರೆದಾಗ ನೀವು ನಮ್ಮ ಮುಂದೆ ಪ್ರತ್ಯಕ್ಷರಾಗಬೇಕು, ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿದ್ರು. ಆ ಸೂಚನೆಯಂತೆ ಇವತ್ತು ಹರೀಶ್ ಮತ್ತು ಸಂತೋಷ್ನನ್ನ ಮತ್ತೆ ಇಡಿ ಕರೆಸಿಕೊಂಡಿದೆ, ವಿಚಾರಣೆಯನ್ನು ನಡೆಸಿದೆ, ಮತ್ತಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡಿದೆ. ಈ ಇನ್ವೆಸ್ಟಿಗೇಷನ್ ಸಹಜವಾಗಿಯೇ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮಾಜಿ ಸಚಿವರ ಇಬ್ಬರು ಆಪ್ತರನ್ನ ಮತ್ತೆ ವಿಚಾರಣೆಗೊಳಪಡಿಸಿರುವಂತಹದ್ದು ಇಡಿ ಇನ್ವೆಸ್ಟಿಗೇಷನ್ ಹೇಗೆಲ್ಲ ಆಗ್ತಾ ಇದೆ, ಈ ಇಬ್ಬರು ವಿಚಾರಣೆ ಮಾಜಿ ಸಚಿವರಿಗೆ ಹೇಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ? ಪ್ರೇಮ್, ನಿನ್ನೆ ಬೆಳಗ್ಗೆಯಿಂದ ನಾಗೇಂದ್ರ ಹಾಗೆ ಬಸನಗೌಡ ದದ್ದಲ್ ಈ ಇಬ್ಬರುಗಳ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ದಾಳಿಯನ್ನು ನಡೆಸಿ ಮನೆಯಲ್ಲಿನ ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಂದರೆ ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ಇವತ್ತು ಈಗಾಗಲೇ 4 ಗಂಟೆ ಸಮಯ, ಅಂದರೆ ಸುಮಾರು 34 ಗಂಟೆಗಳು ಈಗಾಗಲೇ ಸಮಯಗಳು ಕಳೆದೋಗಿದೆ. ಇನ್ನೂ ಕೂಡ ಆ ದಾಳಿಯ ಕಾರ್ಯ ಏನಿದೆ ಅದು ಮುಗಿದಿಲ್ಲ. ನಿನ್ನೆ ನಾಗೇಂದ್ರ ಅವರ ಮನೆಯಿಂದ ಅವರ ಆಪ್ತ, ಅವರ PA ಹರೀಶ್ನನ್ನ ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ದು ವಿಚಾರಣೆಯನ್ನು ನಡೆಸಲಾಯಿತು. ಕಾರಣ, ಆತ ಸರಿಯಾಗಿ ರೆಸ್ಪಾನ್ಸನ್ನು ಮಾಡ್ತಿರಲಿಲ್ಲ, ಸರಿಯಾಗಿ ಉತ್ತರಗಳನ್ನು ಕೊಡ್ತಿರಲಿಲ್ಲ. ಯಾವುದೇ ಪ್ರಶ್ನೆಗಳಿಗೂ ಕೂಡ ನಾಗೇಂದ್ರ ಅವರ ಮುಖವನ್ನು ನೋಡುವ ಕೆಲಸವನ್ನು ಮಾಡ್ತಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು. ಹೀಗಾಗಿ ಆತನನ್ನು ನಿನ್ನೆ ಮಧ್ಯಾಹ್ನದ ವೇಳೆಗೆ ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಹರೀಶ್ನಿಂದ ಉತ್ತರವನ್ನು ಪಡೆದುಕೊಳ್ಳಲಾಯಿತು. ಅದಾದ ಬಳಿಕ ಸಂಜೆ ವೇಳೆಗೆ ಇಡಿ ಕಚೇರಿಯಿಂದ ಮತ್ತೆ ಈ ಡಾಲರ್ಸ್ ಕಾಲೋನಿಯಲ್ಲಿರ್ತಕ್ಕಂತಹ ನಾಗೇಂದ್ರ ಅವರ ಫ್ಲ್ಯಾಟ್ಗೆ ಕರೆತರುವ ಕೆಲಸವನ್ನು ಮಾಡಲಾಯಿತು. ಮತ್ತೊಂದು ಕಡೆ ನಾಗೇಂದ್ರ ಅವರ ಫ್ಲ್ಯಾಟ್ಗೆ, ಅಂದರೆ ಆ ಶಾಸಕರ ಭವನ ಏನಿದೆ ಅಲ್ಲಿ ಸಂತೋಷ್ ಎಂಬಾತನನ್ನ ಸಂಜೆ ವೇಳೆಗೆ ಇಡಿ ಅಧಿಕಾರಿಗಳು ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಇಲ್ಲಿ ಮತ್ತೆ ನಾಗೇಂದ್ರ ಅವರ ನಿವಾಸಕ್ಕೆ ಆತನನ್ನು ಕೂಡ ಕರೆತರಲಾಯಿತು. ಇದೀಗ ಇಡೀ ರಾತ್ರಿ ಮತ್ತೆ ಇವತ್ತು ಮಧ್ಯಾಹ್ನದವರೆಗೆ ಈಗಿನವರೆಗೂ ಕೂಡ ಆ ಇಬ್ಬರನ್ನ ಸಾಕಷ್ಟು ವಿಚಾರಣೆಯನ್ನು ನಡೆಸಲಾಗಿದೆ. ನಾಗೇಂದ್ರ ಅವರ ಸಮ್ಮುಖದಲ್ಲಿ ಇವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವ ಕೆಲಸವನ್ನ ಮಾಡಿ ಉತ್ತರವನ್ನ ಪಡ್ಕೊಳ್ಳಲಾಗಿದೆ. ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣ ಸಂಬಂಧ ಎಲ್ಲೆಲ್ಲಿ ಹಣವಾಯಿತು, ಅದರ ದಾಖಲಾತಿಗಳನ್ನು ಹಿಡ್ಕೊಂಡು ಯಾವ್ಯಾವ ಬ್ಯಾಂಕ್ಗಳಿಗೆ ಹಾಕಿದ್ರಿ, ನಿಮಗೆ ಎಷ್ಟು ಇದರಲ್ಲಿ ಕಮಿಷನ್ ಸಿಕ್ಕಿದೆ, ಯಾವ ಕಾರಣಕ್ಕೋಸ್ಕರ ಹಾಕಿದ್ರಿ, ಸಚಿವರ ಉತ್ತರ ಇಲ್ಲದೆ, ಸಚಿವರ ಆದೇಶ ಇಲ್ಲದೆ ನೀನು ಹೇಗೆ ಆ MD ಇರ್ಬೋದು, ಲೆಕ್ಕಾಧಿಕಾರಿ ಇರ್ಬೋದು, ಇಂಥವ್ರಿಗೆ ಹಣವನ್ನು ಹಾಕೋದಕ್ಕೆ, ಟ್ರಾನ್ಸ್ಫರನ್ನು ಮಾಡೋದಕ್ಕೆ ಹೇಳಿದ್ದೀಯಾ ಅನ್ನೋ ನಿಟ್ಟಿನಲ್ಲಿ ಹರೀಶ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇದೀಗ ಒಂದು ಅರ್ಧ ಗಂಟೆಗಳ ಹಿಂದೆ ಆ ಸಂತೋಷ್ ಮತ್ತೆ ಹರೀಶ್ ಈ ಇಬ್ಬರನ್ನು ಕೂಡ ನಾಗೇಂದ್ರ ಅವರ ಮನೆಯಿಂದ ಕರೆದೊಯ್ದಿದ್ದಾರೆ. ಬಹುಶಃ ಈ ಇಡಿಯ ತನಿಖೆ ಏನಿದೆ, ಅವರ ತಲಾಶೆ ಏನಿದೆ, ಅದು ಆ ಕಾರ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಇದು ಇನ್ನೊಂದಷ್ಟು ಗಂಟೆಗಳ ಕಾಲ ಹೇಳಿದ್ರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಕಾರಣ ಇಷ್ಟೇ, 187 ಕೋಟಿಗೆ ಲೆಕ್ಕ ಸಿಗಬೇಕಿದೆ. ಎಲ್ಲೆಲ್ಲಿ ಯಾವ್ಯಾವ ಕಂಪನಿಗಳಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ದಾಖಲಾತಿಗಳನ್ನ ಹಿಡಿದು ಇನ್ನೂ ಕೂಡ ತಲಾಶ್ ಕಾರ್ಯವನ್ನ ನಡೆಸ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.